ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ನಮಗೆಲ್ಲರಿಗೂ ಗೊತ್ತು ಸನ್ ಯಾವ ಡೈರೆಕ್ಷನ್ ಇದ್ದರೆ ಆ ಡೈರೆಕ್ಷನ್ಗೆ ರೊಟೇಟ್ ಆಗುತ್ತೆ ಅಂತ. ಬಟ್ ನಮ್ಮಲ್ಲಿ ಸ್ವಲ್ಪ ಜನಕ್ಕೆ ಮಾತ್ರ ಗೊತ್ತು ಅದರ ರೀಸನ್ ಏನು ಅಂತ. ನಾವಿತ್ತು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಯಾಕದು ಸನ್ ಡೈರೆಕ್ಷನ್ಗೆ ರೊಟೇಟ್ ಆಗ್ತಾ ಇರುತ್ತೆ ಅಂತಂದರೆ ಅದ್ರ ಗ್ರೋತ್ ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳೋದಕ್ಕೆ ಮತ್ತು ಅದು ಪಾಲಿನೇಟರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸನ್ ಯಾವ ಡೈರೆಕ್ಷನ್ ಇದ್ದರೆ ಆ ಡೈರೆಕ್ಷನ್ಗೆ ರೊಟೇಟ್ ಆಗುತ್ತೆ. ಈ ರೊಟೇಷನ್ ಪ್ರೋಸೆಸ್ನ ಹೀಲಿಯೋಟ್ರೋಪಿಸಮ್ ಅಂತ ಕರಿತೀವಿ. ಹೀಲಿಯೋ ಅಂತಂದರೆ ಸನ್, ಟ್ರೋಪಿಸಮ್ ಅಂತಂದರೆ ಮೂಮೆಂಟ್. ಈ ಪ್ಲ್ಯಾಂಟ್ ಬರೀ ಗ್ರೋತ್ ಫೇಸಲ್ಲಿದ್ದಾಗ ಮಾತ್ರ ಸನ್ ಡೈರೆಕ್ಷನ್ನ ಫಾಲೋ ಆಗುತ್ತೆ. ಅದು ಒನ್ಸ್ ಮೆಚುರಿಟಿ ಫೇಸ್ಗೆ ಟರ್ನ್ ಆದಮೇಲೆ ಅದು ಬರೀ ಈಸ್ಟ್ ಡೈರೆಕ್ಷನಲ್ಲೇ ಇದ್ದೋಗುತ್ತೆ. ಇನ್ ಜನರಲ್ಲಾಗಿ ಹೈಟ್ ಆಫ್ ದಿ ಪ್ಲ್ಯಾಂಟ್ ಬಂದು 10 ಫೀಟ್ ಇರುತ್ತೆ. ಹೈಯೆಸ್ಟ್ ಇಂಡಿಯಾದಲ್ಲಿ ಗ್ರೋ ಆಗೋದು ಅದು ನಮ್ಮ ಕರ್ನಾಟಕದಲ್ಲಿ ದಾವಣಗೆರೆ ಡಿಸ್ಟಿಕಲ್ಲಿ ತುಂಬ ಬೆಳೀತಾರೆ. ಈ ಸನ್ಫ್ಲವರ್ ಪ್ಲ್ಯಾಂಟ್ಗೆ ಇನ್ನೂ ಒಂದು ಸ್ಪೆಷಲ್ ಫೀಚರ್ ಇದೆ. ಅದು ಅರ್ಥನ ಕ್ಲೀನ್ ಮಾಡುತ್ತೆ. ಹೆಂಗೆ ಕ್ಲೀನ್ ಮಾಡುತ್ತೆ ಅಂತಂದರೆ ಅದು ಸಾಯಲಿಂದ ಟಾಕ್ಸಿಕ್ ಮತ್ತು ಲೆಡ್ ರೇಡಿಯೇಷನ್ಸ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನಾವೆಲ್ಲ ಅಂದ್ಕೊಂಡಿರ್ತೀವಿ ಸನ್ಫ್ಲವರ್ ಅನ್ನೋದು ಒಂದು ದೊಡ್ಡ ಫ್ಲವರ್ ಅಂತ. ಬಟ್ ಅದರಲ್ಲಿ 2000+ ಸ್ಮಾಲ್ ಫ್ಲವರ್ಸ್ ಇರುತ್ತೆ. ನಾವೆಲ್ಲ ಸನ್ಫ್ಲವರ್ ಯೆಲ್ಲೋ ಕಲರ್ ಮಾತ್ರ ನೋಡಿರ್ತೀವಿ. ಬಟ್ ಅದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಇರುತ್ತೆ. ಅದು ರೆಡ್ ಕಲರ್ ಇರುತ್ತೆ, ವೈಟ್ ಇರುತ್ತೆ, ಪರ್ಪಲ್ ಇರುತ್ತೆ, ಆರೆಂಜ್ ಇರುತ್ತೆ. ಈ ಥರ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. And thank you for watching Science Facts with Meghana. Thank you.